ಡಿಕೆ ಮುನಿ ಡಿಶುಮ್ ಡಿಶುಮ್ ಮತ್ತೆ ಶುರುವಾಗಿದೆ. ಈ ಬಾರಿ ಅವರ ನಡುವಿನ ದ್ವೇಷ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಒಂದೇ ವೇದಿಕೆ ಮೇಲೆ ಜನರ ಮುಂದೆಯೇ ಇಬ್ಬರು ಜಟಾಪಟಿ ನಡೆಸಿದ್ದಾರೆ. ಇಷ್ಟಕ್ಕೂ ಡಿಸಿಎಂ ಡಿಕೆಶಿ ಮತ್ತು ಶಾಸಕ ಮುನಿರತ್ನ ನಡುವೆ ನಡೆದಿದ್ದೇನು? ಒಂದು ಕಾಲದ ದೋಸ್ತಿಗಳು ಈಗ ಈ ರೀತಿ ಕಂಡೊಡನೆ ಕಚ್ಚಾಡೋ ಹಾವು ಮುಂಗುಸಿಯಂತೆ ಆಗಿರೋದ್ಯಾಕೆ? ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ. ಒಬ್ಬ MP ಫೋಟೋ ಇಲ್ಲ, ಒಂದು MLA ಫೋಟೋ ಇಲ್ಲ. ಇದು ಕಾಂಗ್ರೆಸ್ ಕಾರ್ಯಕ್ರಮ, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ ಇದು. ಇವತ್ತು ಆಹ್ವಾನ ಬಂದಿದ್ರು ದುರುದ್ದೇಶದಿಂದ ಇಲ್ಲಿ ನಾನು ಕರೆದಿಲ್ಲ ಅಂತ ಹೇಳಿ ಒಂದು ಗಲಾಟೆಯನ್ನ ಮಾಡಬೇಕು. ಅದು ಜಾಳಗಿ ಟೋಪಿ ಬಾ ಅಂತ ಕರಿ ನೋಡೋಣ ಧೈರ್ಯ ಇದ್ರ ಜೈಲಿಂದ ರೌಡಿಗಳನ್ನ ಬಿಡಿಸ್ಕೊಂಬಂದು ಇವತ್ತು ನನ್ನ ಮೇಲೆ ಅಲ್ಲೇ ಮಾಡಿರೋಂಥದ್ದು. ಹಾವು ಮುಂಗುಸಿ ಒಂದಕ್ಕೊಂದು ಸಂಬಂಧವೇ ಇಲ್ಲದ ಪ್ರಾಣಿಗಳು. ಅದರ ಜಾಗಕ್ಕೆ ಇದು ಹೋಗಲ್ಲ, ಇದರ ಜಾಗಕ್ಕೆ ಅದು ಹೋಗಲ್ಲ. ಆದ್ರೆ ಒಮ್ಮೊಮ್ಮೆ ಎದುರು ಬದುರು ಆದ್ರೂ ಅಲ್ಲಿ ನಡೆಯೋದು ಯುದ್ಧವೇ. ಯಾಕೆ ಅವುಗಳ ನಡುವೆ ಅಂಥ ಶತ್ರುತ್ವ? ಅವುಗಳ ನಡುವಿನ ದ್ವೇಷ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸದ್ಯ ಡಿಕೆಶಿ ಮತ್ತು ಮುನಿರತ್ನ ನಡುವೆಯೂ ಇಂತಹುದ್ದೇ ದ್ವೇಷ ಹುಟ್ಕೊಂಡಿದೆ. ಈ ಇಬ್ಬರು ಕಂಡೊಡನೆ ಕಚ್ಚಾಟಕ್ಕೆ ಮುಂದಾಗ್ತಾಗಿದ್ದಾರೆ. ಕರಿ ಟೋಪಿ ಅಂತ ಕರೆದ ಡಿಕೆಶಿ, ಮೈ ಕಿತ್ತುಕೊಂಡ ಮುನಿರತ್ನ. ಕಂಡೊಡನೆಯೇ ಕಚ್ಚಾಟ ಶುರು. ಇವರ ನಡುವೆ ಯಾಕಿಷ್ಟು ದ್ವೇಷ? ಒಂದು ಕಾಲದಲ್ಲಿ ಮಿತ್ರರಾಗಿದ್ದವರು ಬದ್ಧ ವೈರಿಗಳಂತೆ ಆಗಿರೋದು ಯಾಕೆ? ಅವರು ಬೇರೆ ಬೇರೆ ಕಡೆ ಇದ್ದಾಗಲೇ ಬೆಂಕಿ ಹೊತ್ಕೊಳ್ಳುತ್ತೆ. ಇನ್ನು ಒಂದೇ ಕಡೆ ಸೇರಿದ್ರೆ ಬೆಂಕಿ ಧಗಧಗ ಅನ್ನದೇ ಇರುತ್ತೆ. ದೊಡ್ಡ ಬಾಂಬೆ ಬ್ಲಾಸ್ಟ್ ಆಗ್ಬಿಡತ್ತೆ. ಸದ್ಯ ಬೆಂಗಳೂರಿನ JP ಪಾರ್ಕ್ನಲ್ಲಿ ಆಗಿರೋದು ಅದೇ. ಡಿಸಿಎಂ ಡಿಕೆ ಶಿವಕುಮಾರ್ ಹೊಸದಾಗಿ ಒಂದು ಕಾರ್ಯಕ್ರಮ ಶುರು ಮಾಡಿದ್ದಾರೆ. ಬೆಂಗಳೂರಿನ ಜನರಿಗೆ ತುಂಬಾ ಹತ್ತಿರ ಆಗೋಣ ಅಂತ ತೀರ್ಮಾನಿಸಿ ಒಂದೊಂದು ದಿನ ಒಂದೊಂದು ಕಡೆ ಪಾದಯಾತ್ರೆ ಮಾಡ್ತಾಗಿದ್ದಾರೆ. ಹೌದು, ಇದು ಒಂಥರ ಪಾದಯಾತ್ರೆನೇ. ಚುನಾವಣೆಗಾಗಿ ಅಥವಾ ಇನ್ಯಾವುದೋ ಯೋಜನೆಯನ್ನ ಒತ್ತಾಯಿಸಿ ಮಾಡ್ತಾಗಿರೋ ಪಾದಯಾತ್ರೆ ಅಲ್ಲ. ಇದು ಜನರಿಂದ ಜನರಿಗಾಗಿ, ಜನರಿಗೋಸ್ಕರ ಮಾಡ್ತಾಗಿರೋ ಪಾದಯಾತ್ರೆ ಅಂತೆ. ಹಾಗಂತ ಡಿಕೆ ಶಿವಕುಮಾರ್ ಅವರೇ ಹೇಳ್ತಾಗಿದ್ದಾರೆ. ಜನರ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಬರ್ತಾಗಿರೋದು ಅಂತ ಡಿಕೆಶಿ ಹೇಳಿದ್ದಾರೆ. ಯಾರು ಅಧಿಕಾರಿಗಳ ಹತ್ರ ಮಾತಾಡಕ್ಕೆ ಅವಕಾಶ ಇಲ್ಲ, ಯಾರು ಸರ್ಕಾರದ ಜೊತೆ ಮಾತಾಡಕ್ಕೆ ಅವಕಾಶ ಇಲ್ಲ, ಅಂತವ್ರಿಗೆ ಮಾತಾಡಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಇವತ್ತು ನಾನೇ ಹುಡುಕೊಂಡು ಬಂದಿದ್ದೀನಿ. ಶನಿವಾರ ಭಾನುವಾರ ಆದ್ರೆ ಸ್ವಲ್ಪ ನಿಮಗೆ ಫ್ರೀ ಇರ್ತದೆ. ಆ ದೃಷ್ಟಿಯಿಂದ ಎಸ್, ಡಿಕೆಶಿ ಜನರ ಸಮಸ್ಯೆಗಳನ್ನ ಕೇಳಿ ತಿಳಿದುಕೊಳ್ಳೋದಕ್ಕೆ ಜನರ ಬಳಿಯೇ ಹೋಗ್ತಾಗಿದ್ದಾರೆ. ಬೆಳ್ಳಂಬೆಳಗ್ಗೆಯೇ ದೊಡ್ಡ ದೊಡ್ಡ ಉದ್ಯಾನವನಗಳಿಗೆ ಹೋಗಿ ವಾಕಿಂಗ್ ಮಾಡೋ ಜನರ ಬಳಿ ತಮ್ಮ ಸಮಸ್ಯೆ ಏನು ಅಂತ ಕೇಳ್ತಾಗಿದ್ದಾರೆ. ಮೊದಲ ದಿನ ಲಾಲ್ಬಾಗ್ ಉದ್ಯಾನವನಕ್ಕೆ ಹೋಗಿದ್ದ ಡಿಕೆಶಿ ಈಗ ಎರಡನೇ ದಿನದಲ್ಲಿ ಯಶವಂತಪುರದ JP ಪಾರ್ಕ್ಗೆ ಹೋಗಿದ್ದಾರೆ. ಹಾಗೆ ಅವರು JP ಪಾರ್ಕ್ಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗಿದ್ದೇ ತಡ. ಯತ್ನೋ ಬಿದ್ನೋ ಅಂತ ಅಲ್ಲಿಗೆ ಶಾಸಕ ಮುನಿರತ್ನ ಸಹ ಬಂದು ಬಿಟ್ಟಿದ್ದಾರೆ. ಯತ್ನೋ ಬಿದ್ನೋ ಅಂತ ಯಾಕೆ ಹೇಳ್ತಿದ್ದೀವಿ ಅಂದ್ರೆ, ಮುನಿರತ್ನ ಅದಾಗಲೇ RSSನ 100 ವರ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು. ಅಲ್ಲಿಂದ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರದೆ ಹಾಗೆ RSSನ ಡ್ರೆಸ್ನಲ್ಲದೆ ಬಂದು ಬಿಟ್ಟಿದ್ರು. ನಾವು ಮೊದಲೇ ಹೇಳಿದ್ವಲ್ಲ, ಅವರು ಬೇರೆ ಬೇರೆ ಜಾಗಗಳಲ್ಲಿ ಇದ್ರೇನೆ ಸುಮ್ಮನೆ ಇರೋದಿಲ್ಲ. ಅಂಥದ್ರಲ್ಲಿ ಡಿಕೆಶಿ ಮುನಿರತ್ನ ಪ್ರತಿನಿಧಿಸುವ ಕ್ಷೇತ್ರದಲ್ಲೇ ಕಾರ್ಯಕ್ರಮವನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಬಂದು ತಮ್ಮ ವಿರುದ್ಧ ಏನ್ ಮಾತಾಡ್ತಾರೋ ಏನೋ, ನಮ್ಮ ಕ್ಷೇತ್ರದ ಜನರ ಮನಸ್ಸನ್ನ ಚೇಂಜ್ ಮಾಡ್ಬಿಡ್ತಾರೇನೋ ಅನ್ನೋ ಭಯದಲ್ಲಿಯೇ ಅವರು ಎಲ್ಲೋ ಒಂದ್ ಕಡೆ ಸುಮ್ಮನೆ ಕೂರೋದಕ್ಕಾಗತ್ತ? ಖಂಡಿತ ಇಲ್ಲ. ಆದರೆ ಅವರು RSS 100 ವರ್ಷದ ಕಾರ್ಯಕ್ರಮದಿಂದ ನೇರವಾಗಿ JP ಪಾರ್ಕ್ನಲ್ಲಿ ನಡೀತಾಗಿದ್ದ ಡಿಕೆಶಿ ಕಾರ್ಯಕ್ರಮಕ್ಕೆ ಬಂದುಬಿಟ್ಟಿದ್ರು. ಡಿಕೆ ಶಿವಕುಮಾರ್ JP ಪಾರ್ಕ್ನಲ್ಲಿ ಜನರ ಸಮಸ್ಯೆಗಳನ್ನೆಲ್ಲ ಆಲಿಸಿ ಅಲ್ಲೇ ಒಂದು ಕಾರ್ಯಕ್ರಮವನ್ನು ಮಾಡಿ ಜನರ ಸಮಸ್ಯೆಗಳನ್ನ ಕೇಳಲು ಮುಂದಾಗಿದ್ರು. ಇನ್ನೇನು ಆ ಸಭೆ ಆರಂಭ ಆಗ್ಬೇಕು ಅನ್ನೋಷ್ಟರಲ್ಲಿ ಮುನಿರತ್ನ ಬಂದು ಜನರು ಕುಳಿತ ಜಾಗದಲ್ಲೇ ಮುಂದಿನ ಸಾಲಿನಲ್ಲಿ ಕುಳಿತು ಬಿಟ್ರು. ಈಗ ಏನ್ ಹೇಳ್ತೀರೋ ಹೇಳಿ ಅನ್ನೋ ಥರ ಅವರು ಕುಳಿತಿದ್ರು. ಅವರು ಕೆಳಗೆ ಇರೋದನ್ನ ನೋಡಿದ ಡಿಕೆಶಿ, ರೀ ಕರಿ ಟೋಪಿ MLA ಬರ್ರಿ ಇಲ್ದಿ ಅಂತ ಕರೆದ್ರು. ನೀರು ಕುಡಿತಾನೆ ಕೇಳಿಸಿಕೊಂಡ ಮುನಿರತ್ನ ಸೀದಾ ವೇದಿಕೆ ಕಡೆಗೆ ಗೆದ್ದು ಹೋದ್ರು.
ಅಲ್ಲಿಂದಾನೇ ನೋಡಿ ಶುರುವಾಗಿದ್ದು ಜಟಾಪಟಿ. ಬೇರೆ ನಾಗರಿಕೆ MLA ಅವರು ಬರ್ರಿ ಈ ಕಡೆ. ಕರಿ ಟೋಪಿ MLA ವೇದಿಕೆ ಮೇಲಕ್ಕೆ ಹೋಗ್ತಾಗಿದ್ದಂತೆಯೇ ಮುನಿರತ್ನ ಡಿಕೆಶಿ ಕಡೆಗೆ ನೋಡಿಕೊಂಡು ಮೈಕ್ ಕೊಡಿ ಅಂತ ಕೇಳ್ಕೊಂಡು ಹೋದ್ರು. ನೀವು ದೃಶ್ಯಗಳಲ್ಲಿ ನೋಡಬಹುದು. ವೇದಿಕೆ ಹತ್ತುವುದಕ್ಕೂ ಮುನ್ನವೇ ಮುನಿರತ್ನ ಮೈಕ್ ಕೊಡಿ ಅಂತ ಕೇಳ್ತಾಗಿದ್ದಾರೆ. ಆದರೆ ಡಿಕೆಶಿ ಮಾತ್ರ ಮೈಕ್ ಕೊಡದೆ ಆಮೇಲೆ ಅಂದ್ರು. ಆದರೆ ಮುನಿರತ್ನ ಮಾತ್ರ ಅವರ ಮಾತನ್ನ ಕೇಳಲೇ ಇಲ್ಲ. ಆದರೂ ಮುನಿರತ್ನ ಬಿಡಲೇ ಇಲ್ಲ. ಡಿಕೆಶಿ ಕೈಯಿಂದ ಮೈಕ್ ಕಸಿದುಕೊಂಡು, ನಾನು ಈ ನಗರದ ಪ್ರಜೆಯಾಗಿ ಬಂದಿದ್ದೇನೆ, ನಿಮ್ಮ ನಡುವೆಯೇ ನಿಮ್ಮಂತೆಯೇ ಕುಳಿತುಕೊಂಡು ಎಲ್ಲವನ್ನ ಕೇಳ್ತೇನೆ ಅಂತ ಒಂದು ಡೈಲಾಗ್ ಬಿಟ್ರು. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆಲಿ ನಾನು ಕೂತ್ಕೊಳ್ತೇನೆ, ಎಲ್ಲರ ಜೊತೆಯಲ್ಲಿ. ಸ್ಟೇಜ್ ಮೇಲೆಗೆ ಡಿಕೆಶಿ ವಿರುದ್ಧ ರೊಚ್ಚಿಗೆದ್ರು ಶಾಸಕ ಮುನಿರತ್ನ. ಬ್ಯಾನರ್ನಲ್ಲಿ ಫೋಟೋಗಿಲ್ಲ, ಆಹ್ವಾನವೇ ಕೊಟ್ಟಿಲ್ಲ ಅಂತ ಗರಂ. ಸ್ಟೇಜ್ ಮೇಲೆ ಬಂದ್ರು, ಮೈಕ್ ತೆಗೆದುಕೊಂಡು ಡೈಲಾಗ್ ಹೊಡೆದ್ರು. ನಂತರ ಹೋಗಿ ಜನರ ಮಧ್ಯೆಯೇ ಕುಳಿತುಕೊಂಡ್ರು. ಆದ್ರೂ ಮುನಿರತ್ನ ಮನಸ್ಸು ಯಾಕೋ ತಣ್ಣಗಾಗ್ಲೇ ಇಲ್ಲ. ಮತ್ತೆ ಕಾರ್ಯಕ್ರಮದಲ್ಲಿ ಅವರ ಹೆಸರು ಹೇಳಿ ಆಹ್ವಾನ ಮಾಡ್ತಾಗಿದ್ದಂತೆ ಮತ್ತೆ ವೇದಿಕೆ ಮೇಲೆ ಬಂದ ಮುನಿರತ್ನ. ಈ ಬಾರಿ ಮಹಿಳೆಯ ಕೈಯಲ್ಲಿದ್ದ ಮೈಕ್ ತೆಗೆದುಕೊಂಡು ಸರ್ಕಾರದ ವಿರುದ್ಧ, ಡಿಕೆಶಿ ವಿರುದ್ಧ, ತಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮದ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ರು. ಅಲ್ಲಿ ನಡೀತಾಗಿದ್ದು ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ. ಅದಕ್ಕೆ ಕ್ಷೇತ್ರದ ಶಾಸಕರಿಗೆ ಹಾಗೂ ಕ್ಷೇತ್ರದ ಸಂಸದರಿಗೂ ಆಹ್ವಾನ ಕೊಟ್ಟಿರಲಿಲ್ವಂತೆ. ಅದರ ಬಗ್ಗೆಯೂ ಮುನಿರತ್ನ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ನಾನು ಈ ಕ್ಷೇತ್ರದ ಶಾಸಕ, ನನಗೆ ಯಾರೂ ಆಹ್ವಾನ ಕೊಟ್ಟಿಲ್ಲ. ಈಗ ನೀವು ನನ್ನ ಹೆಸರು ಯಾಕೆ ಹೇಳ್ತಾಗಿದ್ದೀರಾ? ನಾನು ಇಲ್ಲಿ ಒಬ್ಬ ಸಾರ್ವಜನಿಕನಾಗಿ ಬಂದಿದ್ದೇನೆ, ನನ್ನ ಹೆಸರು ಹೇಳಿ ಆಹ್ವಾನ ಕೊಡಬೇಡಿ ಅಂತ ಗರಂ ಆದ್ರು. ಒಂದು ಸಂಸದರು ಇಲ್ಲಿಲ್ಲ, ಒಂದು ಶಾಸಕರು ಇಲ್ಲ. ನೀವು ಇವತ್ತವರೆಗೂ ನಂಗೆ ಆಹ್ವಾನ ಕೊಟ್ಟಿಲ್ಲ. ಮುಖ್ಯ ಆಯುಕ್ತರೆ, ರಾಜಕೀಯ ಆಮೇಲೆ ಮಾತಾಡ್ರಿ. ಅಲ್ಲಲ್ಲ, ನೀವು ರಾಜಕೀಯ ಒಂದ್ MLA MP ಫೋಟೋ ಇಲ್ಲದೆ ಒಂದು ಪಬ್ಲಿಕ್ ಕಾರ್ಯಕ್ರಮ ಇದು, ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಇದು. ಇದು ಕಾಂಗ್ರೆಸ್ ಕಾರ್ಯಕ್ರಮನಾ? ಇದು ಕಾಂಗ್ರೆಸ್ ಕಾರ್ಯಕ್ರಮ ಇದು. ಕೆಳಗೆ ಬಿದ್ದು ವೇದಿಕೆ ಮೇಲೆಗೆ ಮಲಗಿದ್ರು. ಪಾರ್ಕಲ್ಲೇ ಕುಳಿತು ಹೈಡ್ರಾಮಾ ಮಾಡಿದ್ರು. ಶಾಸಕ ಮುನಿರತ್ನ ಹೈಡ್ರಾಮಾ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿದ್ರು ಅನ್ಸತ್ತೆ. ಅದಕ್ಕೆ RSS ಕಾರ್ಯಕ್ರಮವನ್ನು ಅರ್ಧದಲ್ಲೇ ಬಿಟ್ಟು ಬಂದು ಗಲಾಟೆ ಮಾಡಿದ್ರು. ವೇದಿಕೆ ಮೇಲೆ ಹತ್ತಿ ಗಲಾಟೆ ಮಾಡಿದ್ದು ಸಾಲ್ದು ಅಂತ ವೇದಿಕೆ ಮೇಲೆಗೆ ಅಡ್ಡಡ್ಡ ಮಲಕ್ಕೊಂಡು ಹೈಡ್ರಾಮಾ ಮಾಡಲು ನೋಡಿದ್ರು. ನೀವು ದೃಶ್ಯಗಳಲ್ಲಿ ನೋಡಬಹುದು. ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಮುಟ್ಟಲು ಮುಂದಾಗ್ತಾಗಿದ್ದಂತೆ ಅವರಿಗೆ ಆವಾಜ್ ಹಾಕು ಮುನಿರತ್ನ. ನಂತರ ಗಿದ್ದಕ್ಕಿದ್ದಂತೆ ಸ್ಟೇಜ್ ಮೇಲೆಗೆ ಮಲಗಿಬಿಟ್ರು. ಮುನಿರತ್ನ ಹೈಡ್ರಾಮಾ ಶುರು ಮಾಡ್ತಾಗಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸಹ ರೇಸ್ ಆದ್ರು. ಮುನಿರತ್ನ ವಿರುದ್ಧ ಘೋಷಣೆಗಳನ್ನ ಕೂಗಲು ಮುಂದಾದ್ರು. ಕೆಲವರಂತೂ ರೇಪಿಸ್ಟ್ ಅಂತ ಕೂಗಿ ಮುನಿರತ್ನ ಆಕ್ರೋಶವನ್ನ ಮತ್ತಷ್ಟು ಜಾಸ್ತಿ ಮಾಡಿದ್ರು. ಇದೇ ವೇಳೆ ಮುನಿರತ್ನ ಅವರನ್ನ ಸ್ಟೇಜ್ ಮೇಲಿಂದ ಎತ್ಕೊಂಡು ಹೋಗಲಾಯಿತು. ಪೊಲೀಸರು, ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಮುನಿರತ್ನ ಅವರನ್ನ ಹೊರಗೆ ಕರೆದುಕೊಂಡು ಹೋದ್ರು. ಹೊರಗೆ ಕರೆದುಕೊಂಡು ಹೋಗುವಾಗ್ಲೂ ಮುನಿರತ್ನ ಗಲಾಟೆ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ರು. ಮುನಿರತ್ನ ಜೊತೆ ಇನ್ನೂ ಒಂದಷ್ಟು ಕಾರ್ಯಕರ್ತರನ್ನ ತೆಗೆದುಕೊಂಡು ಹೋಗಿ ಆಚೆ ಬಿಟ್ರು. ಆದ್ರೆ ಆಚೆ ಬಿಟ್ರು, ಆ ಗಲಾಟೆ ಮಾತ್ರ ನಿಲ್ಲಲೇ ಇಲ್ಲ. ಎಲ್ಲಿ ಬಿಟ್ರು ಅಲ್ಲೇ ಮುನಿರತ್ನ ಹೈಡ್ರಾಮಾ ಶುರು ಮಾಡಿದ್ರು. ಪಾರ್ಕ್ ಮುಂಭಾಗದಲ್ಲೂ ಕುಳಿತು ಪ್ರತಿಭಟನೆಯನ್ನ ಶುರು ಮಾಡಿದ್ರು. ಪ್ರತಿಭಟನೆಗೆ ಕುಳಿತ ನಂತರವೂ ಮುನಿರತ್ನ ಡಿಕೆಶಿ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಇದು ಸಾರ್ವಜನಿಕ ಕಾರ್ಯಕ್ರಮ, ಆದರೆ ಶಾಸಕ ಸಂಸದರಿಗೆ ಆಹ್ವಾನ ಕೊಡದೆ ಅವಮಾನಿಸಲಾಗಿದೆ. ಇದು ಸಾರ್ವಜನಿಕರ ಕಾರ್ಯಕ್ರಮ ಅಲ್ಲವೇ ಅಲ್ಲ, ಇದು ಎಲೆಕ್ಷನ್ ಗಿಮಿಕ್ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಊರೆಲ್ಲ ಫ್ಲೆಕ್ಸ್ ಕಟ್ಟಿ ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿ ಇವರು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ನನ್ಗೆ ಹೊಡೆಯುವಂತದ್ದೇನಿತ್ತು? ಪೊಲೀಸ್ನವ್ರು ಹಿಡ್ಕೊಂಬಂದ್ರೆ ಇಲ್ಲಿ ಹೊಡಿತಾರೆ, ಇಲ್ಲಿ ಒದಿತಾರೆ ಹಿಂದೆಯಿಂದ. ಒದಿಯಂತದ್ದೇನಿತ್ತು ನನಗೆ? ಇವ್ರು 2.5 ವರ್ಷ ಆಯ್ತು. ಇಲ್ಲಿ ಏನ್ ಹಾಳಾಗೋಯ್ತು? ಯಾಕೆ ನಿಂತೋಯ್ತು? ನಿಲ್ಸಿದ್ಯಾರು? ಏನಾದ್ರೂ ಒಂದಿದೆಯಾ ಇಲ್ಲಿ 2.5 ವರ್ಷದಲ್ಲಿ? ಕೌನ್ಸಿಲರ್ ಎಲೆಕ್ಷನ್ ಬರ್ತಾ ಇದೆ. ಎಲೆಕ್ಷನ್ ಬರ್ತಾ ಇರೋದಕ್ಕೆ ಒಂದು ಗಿಮಿಕ್ ಇದು. ಇನ್ನು ಕೆಲವೇ ದಿನಗಳಲ್ಲಿ GBA ಚುನಾವಣೆ ಗಿದೆಯಂತೆ.
5 GBA ಚುನಾವಣೆಯನ್ನ ಗೆಲ್ಲಲು 5 ಪಾರ್ಕ್ಗಳಲ್ಲಿ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. 200-300 ಎಕರೆಗಿರೋ ಪಾರ್ಕ್ಗಳಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡಿ ನನ್ನ ಕ್ಷೇತ್ರದಲ್ಲಿ ಮಾತ್ರ 2 ಕಾರ್ಯಕ್ರಮ ಮಾಡ್ತಾಗಿದ್ದಾರೆ. ಸೌಜನ್ಯಕ್ಕಾದ್ರೂ ಶಾಸಕ ಸಂಸದರಿಗೆ ಆಹ್ವಾನ ಕೊಡಬೇಕಾಗಿತ್ತು. ಆದ್ರೆ ಸೋತವರನ್ನ ಕರೆದುಕೊಂಡು ಬಂದು ಕಾರ್ಯಕ್ರಮ ಮಾಡ್ತಾಗಿದ್ದಾರೆ ಅಂತ ಕುಸುಮಾ ವಿರುದ್ಧವೂ ಆಕ್ರೋಶ ಹೊರಹಾಕಿದ್ರು. ಸೋತೋಗಿರೋ ಅಭ್ಯರ್ಥಿನ ಕರ್ಕೊಂಡು ಈ ರೀತಿ ಕ್ಷೇತ್ರ ಹಾಳು ಮಾಡೋದು ಎಷ್ಟು ಮಾತ್ರ ಸರಿ? ಇದು ಎಷ್ಟು ಫ್ಲೈಓವರ್ ನಿಂತೋಗಿದೆ, ಎಷ್ಟು ಪಾರ್ಕ್ ನಿಂತೋಗಿದೆ, ಎಷ್ಟು ಬ್ರಿಡ್ಜಸ್ ನಿಂತೋಗಿದೆ, ಎಷ್ಟು ಸ್ಕೂಲ್ ನಿಂತೋಗಿದೆ. ಒಂದು ಹೆಣ್ಣಿನಿಂದ RR ನಗರದಲ್ಲಿ ಕುರುಕ್ಷೇತ್ರ. ಮತ್ತೆ ಕುಸುಮಾ ವಿರುದ್ಧ ಶಾಸಕ ಮುನಿರತ್ನ ಆಕ್ರೋಶ. ವೇದಿಕೆ ಮೇಲೆ ಕರೆದುಕೊಂಡು ಬಂದು ಆಚೆ ಬಿಟ್ಟಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡೋದಕ್ಕೆ ರಾಮನಗರ ಚನ್ನಪಟ್ಟಣದಿಂದ ರೌಡಿಗಳನ್ನ ಕರೆಸಿದ್ದಾರೆ ಅಂತ ಆರೋಪ ಮಾಡಿದ ಮುನಿರತ್ನ ಕುಸುಮಾ ಹನುಮಂತರಾಯಪ್ಪ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಕ್ಷೇತ್ರದಲ್ಲಿ ಪರಾಭವಗೊಂಡ ಅಭ್ಯರ್ಥಿಯನ್ನ ಕರೆದುಕೊಂಡು ಓಡಾಡ್ತಾಗಿದ್ದಾರೆ. ಒಬ್ಬ ಹೆಣ್ಣು RR ನಗರದಲ್ಲಿ ಕುರುಕ್ಷೇತ್ರವನ್ನೇ ಶುರು ಮಾಡಿದ್ದಾಳೆ ಅಂತ ಆರೋಪಗಳನ್ನ ಮಾಡಿದ್ರು. ಪಕ್ಕದಲ್ಲಿ ವಾಕ್ ಮಾಡ್ತಾ ಇರೋದು ಯಾರು? ಸೋತ ಅಭ್ಯರ್ಥಿ ಅಲ್ಲ. ಮಹಾಭಾರತ ಯುದ್ಧ ನಡೆದಿದ್ದು ಹೆಣ್ಣೆ, ರಾಮಾಯಣ ನಡೆದಿದ್ದು ಹೆಣ್ಣೆ. ಈ RR ನಗರದಲ್ಲಿ ಕುರುಕ್ಷೇತ್ರ ನಡೀತಾ ಇರೋದು ಒಂದು ಹೆಣ್ಣೆ. ಒಂದು ಹೆಣ್ಣು ಏನೇನು ಕೆಡುಕು ಮಾಡ್ಬೋದೋ ಎಲ್ಲ ಮಾಡ್ತಾ ಇರೋದು. ಇಷ್ಟಕ್ಕೂ ಇಲ್ಲಿ ನಡೀತಾ ಇರೋದು ಒಂದು ಹೆಣ್ಣನ್ನ MLA ಮಾಡಬೇಕು, ಆ MLA ಮಾಡಿ ಮಿನಿಸ್ಟರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ. ಕುಸುಮಾ ಹನುಮಂತರಾಯಪ್ಪ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಪರಾಭವಗೊಂಡ ಅಭ್ಯರ್ಥಿ. 2 ಬಾರಿ ಅವರು ಮುನಿರತ್ನ ವಿರುದ್ಧ ಸೋತಿದ್ದಾರೆ. 3ನೇ ಬಾರಿಯೂ ಅವರನ್ನ ಅದೇ ಕ್ಷೇತ್ರದಿಂದ ನಿಲ್ಲಿಸಿ ಗೆಲ್ಲಿಸೋದಕ್ಕೆ DK ಶಿವಕುಮಾರ್ ಇಷ್ಟೆಲ್ಲ ಮಾಡ್ತಾಗಿದ್ದಾರೆ. ಅವರಿಂದ RR ನಗರದಲ್ಲಿ ಕುರುಕ್ಷೇತ್ರವೇ ನಡೀತಾಗಿದೆ ಅಂತ ಮುನಿರತ್ನ ಆರೋಪಗಳನ್ನ ಮಾಡಿದ್ರು. ಮುನಿರತ್ನ ತಮ್ಮ ವಿರುದ್ಧ ಮಾತಾಡಿದ್ದಕ್ಕೆಲ್ಲ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟ ಕುಸುಮಾ. GBA ಆದ್ಮೇಲೆ JP ಪಾರ್ಕ್ನಲ್ಲಿ ಜನರ ಸಂಕಷ್ಟ ಆಲಿಸೋಕೆ DKಶಿ ಬಂದಿದ್ರು. 2 ದಿನಗಳಿಂದ ಜಾಹೀರಾತು ಕೊಟ್ಟಿದ್ದಾರೆ, ಎಲ್ಲರನ್ನೂ ಆಹ್ವಾನಿಸಿದ್ದಾರೆ. ಆದರೆ ಶಾಸಕರು ಕಾರ್ಯಕ್ರಮ ಹಾಳು ಮಾಡೋಕೆ ಅಂತಲೇ ಬಂದಿದ್ದಾರೆ. ಅವಮಾನ ಮಾಡೋ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಅವರಿಗೆ ಅಭ್ಯಾಸ ಆಗೋಗಿದೆ. ಅವರು ಬೇರೆಯವರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಗೊತ್ತಿದೆ. ಲಂಚ ಕೊಡಿ, ಹೆಣ್ಣು ಮಕ್ಕಳಿಗೆ ಮಂಚಕ್ಕೆ ಕಳಿಸಿ ಅಂತೆಲ್ಲ ಹೇಳಿದ್ದಾರೆ ಅನ್ನೋ ಆರೋಪಗಳು ಅವರ ಮೇಲಿವೆ ಅಂತ ತಿರುಗೇಟು ಕೊಟ್ರು. ಇವತ್ತು ಆಹ್ವಾನ ಬಂದಿದ್ರು, ದುರುದ್ದೇಶದಿಂದ ಇಲ್ಲಿ ನಾನು ಕರೆದಿಲ್ಲ ಅಂತ ಹೇಳಿ ಒಂದು ಗಲಾಟೆಯನ್ನ ಮಾಡಬೇಕು, ಒಂದು ರೀತಿ ಒಂದು ಎಲ್ರಿಗೂ ಅವಮಾನವನ್ನ ಮಾಡಬೇಕು ಅಂತ ಹೇಳಿ ಬಂದು ಆರೋಪವನ್ನು ಅವ್ರು ಹೇಳ್ತಾರೆ, ಸುಳ್ಳು ಹೇಳ್ತಿರ್ತಾರೆ. ಅವ್ರಿಗೆ ಅದೇ ಅಭ್ಯಾಸ ಆಗಿದೆ. ಸೊ ಅದನ್ನ ಅವ್ರು ಮಾಡ್ತಿದ್ದಾರೆ ಅಂತ ನಾನು. ಯಾರು ಗುತ್ತಿಗೆದಾರರು ಲಂಚ ಕೊಡಿ, ಲಂಚ ಕೊಡದೆ ಹೋದ್ರೆ ನಿಮ್ಮ ಹೆಣ್ಮಕ್ಳನ್ನ ನನ್ನ ಮಂಚಕ್ಕೆ ಕಳಿಸಿ ಅಂತ ಹೇಳುವಂತ ಶಾಸಕರಿಗೆ ಅವ್ರು ಮಾಡ್ತಾ ಇರೋ ದೌರ್ಜನ್ಯನ ಇಡೀ ಜನಸಾಮಾನ್ಯರು ನೋಡಿದ್ದಾರೆ. ಅವ್ರ ಮೇಲೆ ದೌರ್ಜನ್ಯ ಮಾಡುವಂತ ಶಕ್ತಿ ಬಹುಶಃ ಇನ್ನೂ ಯಾರಿಗೂ ಬಂದಿಲ್ಲ. ಇನ್ನು ಇಷ್ಟೆಲ್ಲ ಹೈಡ್ರಾಮಾ ಆಗ್ತಾಗಿದ್ರು, ಇಷ್ಟೆಲ್ಲ ಆರೋಪಗಳನ್ನ ತಮ್ಮ ಮೇಲೆ ಮಾಡ್ತಾಗಿದ್ರು. DCM DKಶಿ ಮಾತ್ರ ಹೆಚ್ಚು ತಲೆ ಕೆಡಿಸಿಕೊಳ್ಳೇ ಇಲ್ಲ. ಮುನಿರತ್ನ ಅವರು ಹೈಡ್ರಾಮಾ ಮಾಡಿದ್ದಾರೆ, ಅವರಿಗೆ ಪೇಷನ್ಸ್ ಇಲ್ಲ. ಅವರು ಸಭೆಗೆ ಅವಮಾನ ಮಾಡಿದ್ದಾರೆ. ನನಗೇನೂ ಬೇಜಾರಿಲ್ಲ, ಇಂಥ ಶಾಸಕರನ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನೀವೇ ಬೇಜಾರು ಮಾಡ್ಕೊಳ್ಬೇಕು ಅಂತ ಜನರನ್ನುದ್ದೇಶಿಸಿ ಹೇಳಿದ್ರು. ಏನಪ್ಪಾ ಅಂದ್ರೆ ಇಂಥವ್ರನ್ನ ಎಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ಇದು ನಿಮ್ಗೆ ನಮ್ಮ ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ನಾನು ಭಾವಿಸ್ಬಿಟ್ಟಿದ್ದೀನಿ. ಒಂದು ಕಾಲದಲ್ಲಿ ಒಟ್ಟಿಗೆ ಇದ್ರು, ಒಂದೇ ಪಕ್ಷದಲ್ಲಿ ಜೊತೆಯಾಗಿದ್ರು. ಒಂದು ಕಾಲದಲ್ಲಿ ಸ್ನೇಹ, ಈಗ ವೈರತ್ವ. DKಶಿ ಮುನಿರತ್ನ ನಡುವೆ ನಡೆದಿದ್ದೇನು? DK ಶಿವಕುಮಾರ್ ಜೊತೆಗಿನ ಸ್ನೇಹದ ಬಗ್ಗೆ ಮುನಿರತ್ನ ಹೇಳೋದೇನು ಗೊತ್ತಾ? ಪ್ರಸ್ತುತ ರಾಜಕೀಯದಲ್ಲಿ ಬೆಂಕಿ ಕಡ್ಡಿ ಇಲ್ಲದೇ ಇದ್ರು ತಗ್ಗನೆ ಬೆಂಕಿ ಹೊತ್ತಿಕೊಳ್ಳೋದು ಯಾರ ನಡುವೆ ಅಂದ್ರೆ ಅದು ಮುನಿರತ್ನಂ ನಾಯ್ಡು ಮತ್ತು DK ಶಿವಕುಮಾರ್ ನಡುವೆ. ಇವರಿಬ್ಬರು ಒಂದು ಕಾಲದಲ್ಲಿ ಮಿತ್ರರಂತೆ, ಆದ್ರೆ ಈಗ ಬದ್ಧ ವೈರಿಗಳಾಗಿದ್ದಾರೆ. ಎಸ್, ಇದು ಸ್ನೇಹಿತರಾಗಿದ್ದವರ ನಡುವಿನ ಸವಾಲ್. DKಶಿ ವಿರುದ್ಧ ಸದಾ ಕಿಡಿಕಾರಿ ಅವರ ಮೇಲೆ ಆರೋಪಗಳನ್ನ ಮಾಡೋ ಮುನಿರತ್ನಂ ನಾಯ್ಡು ಈಗ ಅವರ ವಿರುದ್ಧ ಕುರುಕ್ಷೇತ್ರ ಯುದ್ಧವನ್ನೇ ಸಾರಿದ್ದಾರೆ. ಸದ್ಯ ಈ ಯುದ್ಧದಲ್ಲಿ ಬಿಜೆಪಿ ನಾಯಕರೆಲ್ಲ ಮುನಿರತ್ನ ಪರವಾಗಿ ನಿಂತು ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಕಾರ್ಯಕ್ರಮ ಗೌರವ ಕೊಟ್ಟು ಅವರ ಅಧ್ಯಕ್ಷತೆ ವಹಿಸಬೇಕಾಯಿತು. ಅಂಥವ್ರನ್ನ ಇವತ್ತು ಏಕವಚನದಲ್ಲಿ ಬಯ್ಯೋ ಮುಖಾಂತರ ಅಗೌರವ ತಂದಿದ್ದಾರೆ. ಇದನ್ನ ನಾವು ಪ್ರಶ್ನೆಯನ್ನ ಮಾಡ್ತೀರಿ. ರೌಡಿಸಮ್ ಅಂದ್ರೆ ಕಾಂಗ್ರೆಸ್ ಇವತ್ತು ನೋಡ್ತಾ ಇದ್ದೀರಲ್ಲ.
ಮಾನ್ಯ ಮುನಿರತ್ನ ಅವ್ರಿಗೆ ಮಾಡಿರುವಂಥ ಅಪಮಾನ ಅಲ್ಲ, ಆ ಕ್ಷೇತ್ರದ ಮತದಾರರಿಗೆ ಮಾಡಿರುವಂಥ ಅಪಮಾನ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು. ಇವತ್ತು ಡಿ ಕೆ ಶಿವಕುಮಾರ್ ಇಷ್ಟೆಲ್ಲ ಹಾರಾಡ್ತಾರಲ್ಲ, ಬೆಂಗಳೂರಿನಲ್ಲಿ ಯಾಕೆ 2.5 ವರ್ಷದಿಂದ ಇವತ್ತು ಕೂಡ ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ನಿಮ್ಮ ತಾಕತ್ತು, ನಿಮ್ಮ ಬುದ್ಧಿವಂತಿಕೆ ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ತೋರಿಸಿ, ಜನ ಮೆಚ್ಕೊಳ್ತಾರೆ. ಈ ರೀತಿ ಶಾಸಕರ ಮೇಲೆ ದರ್ಪ ಮಾಡುವಂಥದ್ದಲ್ಲ. ಇನ್ನು ಡಿಕೆ ಶಿವಕುಮಾರ್ ಮತ್ತು ಮುನಿರತ್ನ ನಡುವೆ ಈ ರೀತಿ ಜಗಳ ಆಗಿರೋದು ಇದೇ ಮೊದಲೇನಲ್ಲ. ತಿಂಗಳಿಗೆ 1 ಬಾರಿ ಆದ್ರೂ ಡಿಕೆಶಿ ಮತ್ತು ಮುನಿರತ್ನ ನಡುವೆ ಯುದ್ಧ ನಡೀತಾನೇಗಿರುತ್ತೆ. ಈಗಾಗಲೇ ಡಿಕೆಶಿ ವಿರುದ್ಧ ಮುನಿರತ್ನ ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಾಕಷ್ಟು ಅಕ್ರಮ ಮಾಡ್ತಾಗಿದ್ದಾರೆ, ಕೋಟಿ ಲೂಟಿ ಮಾಡಿದ್ದಾರೆ ಅಂತ ದೂರು ಕೊಟ್ಟು ಬಂದಿದ್ರು. ಇದರಿಂದ ಕೆರಳಿದ ಡಿಕೆಶಿ ಮುನಿರತ್ನ ಹೆಸರು ಹೇಳದೆ ಅವನೊಬ್ಬ ಚಂಗ್ಲು ಅಂತ ಅಂದಿದ್ರು. ತಮ್ಮನ್ನ ಚಂಗ್ಲು ಅಂದಿದ್ದಕ್ಕೆ ಅಂದು ರೊಚ್ಚಿಗೆದ್ದಿದ್ದ ಮುನಿರತ್ನ ಡಿಕೆಶಿ ಇತಿಹಾಸವನ್ನೆಲ್ಲ ಕೆದಕಿದ್ರು. ಚಂಗ್ಲು ಅನ್ನೋ ಪದಕ್ಕೆ ಅರ್ಥ ಏನು ಅನ್ನೋದನ್ನು ಹೇಳಿದ್ರು. ಅಷ್ಟೇ ಅಲ್ಲದೆ ಡಿಕೆಶಿ ಮತ್ತು ತಮ್ಮ ನಡುವಿನ ಸ್ನೇಹದ ಬಗ್ಗೆಯೂ ಮಾತಾಡಿದ್ರು. ಡಿಕೆಶಿ ನನ್ನ ಬಾಂಧವ್ಯ ಇವತ್ತು ನೆನ್ನೆಯದಲ್ಲ, ಬುಲೆಟ್ ಅಂಬಾಸಡರ್ ಕಾಲದಿಂದಲೂ ಇದೆ. 21ನೇ ವಯಸ್ಸಿಗೆ ನಾವು ಸ್ನೇಹಿತರು. ಸಿಎಂ ಆಗೋರು ಸಣ್ಣತನ ಬಿಡಬೇಕು ಅಂತ ಡಿಕೆಶಿಗೆ ಬುದ್ಧಿ ಮಾತು ಹೇಳಿದ್ರು. ನಾವಿಬ್ಬರು ಬೆಂಗಳೂರು ನಗರದಲ್ಲಿ ಓಡಾಡುವಾಗ ಇದ್ದಂಥ ವಾಹನಗಳು ಅಂಬಾಸೆಡ್ರು, ಫಿಯೇಟು, ಲ್ಯಾಂಬ್ರೆಟಾ, ವೆಸ್ಪಾ, ಬುಲೆಟು, ಜಾವ, ಇಷ್ಟೇ ಬೆಂಗಳೂರು. ಆವತ್ತಿನ ಸ್ನೇಹಿತರುಗಳು ನಾವು. ಅವನು ಯಾವನೋ ಒಬ್ಬ ಚೆಂಗುಲು ಗವರ್ನರ್ನ ಮೀಟ್ ಮಾಡಿದ್ದಾನೆ. ಕೆಲವೇ ವರ್ಷಗಳ ಹಿಂದೆ ಮುನಿರತ್ನ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಸೇರ್ಕೊಂಡಿದ್ರು. ಆಗಿನಿಂದ ಇವರ ಮಧ್ಯೆ ದ್ವೇಷ ಶುರುವಾಗಿದೆ. ಡಿಕೆ ಶಿವಕುಮಾರ್ ಕುಸುಮಾ ಅವರನ್ನ ಗೆಲ್ಲಿಸಿ ಸಚಿವರನ್ನಾಗಿ ಮಾಡಲು ಮುನಿರತ್ನ ಅವರ ರಾಜಕೀಯವನ್ನೇ ಮುಗಿಸಲು ಮುಂದಾಗಿದ್ದಾರಂತೆ. ಅದಕ್ಕಾಗಿಯೇ ಅವರ ಮೇಲೆ ಕೇಸುಗಳನ್ನ ಹಾಕ್ತಾಗಿದ್ದಾರಂತೆ. ರೇಪ್ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ದಾರೆ. ಒಂದು ಹೆಣ್ಣಿಗಾಗಿ ಇಷ್ಟೆಲ್ಲ ನಡೀತಾಗಿದೆ. ಇದು ರಾಜಕೀಯ ಅಲ್ಲ, ಕುರುಕ್ಷೇತ್ರ ಯುದ್ಧ ಅಂತ ಮುನಿರತ್ನ ಹೇಳ್ತಾಗಿದ್ದಾರೆ.